ಆಗೋದು ಸ್ವಾಭಾವಿಕ ಆಗೋದು. ಯಾಕಂದರೆ ಯಾವುದೇ ಒಂದು ಕೇಸನ್ನು ಯಾರು ಕೂಡ ಅದನ್ನು ಮೆರಿಟ್ ಮೇಲೆ ನೋಡ್ಲಿಕ್ಕೆ ಹೋಗಲ್ಲ. ಒಂದು ಲಾಭ ಹೆಂಗೆ ಪಡಿಬೇಕು, ಒಂದು ರಾಜಕೀಕರಣ ಹೆಂಗೆ ಮಾಡಬೇಕು ಅನ್ನೋದು ಉದ್ದೇಶ. ಹಂಗಾಗಿ ಏನೋ ಒಳ್ಳೇದು ಮಾಡ್ಲಿಕ್ಕೆ ಅವರು ಅದನ್ನು ಯಾವುದೋ ಒಂದು ಹೆಂಗಲ್ಲಿ ಈ ಥರ ಹೇಳಲಿಕ್ಕೆ ಶುರು ಮಾಡ್ತಾರೆ. ಸೊ ಅಲ್ಲಿ ಪೊಲೀಸರು ಕೆಲಸ ಮಾಡ್ತಿದ್ರೆ ಮಾಡಲಿ, ಅವ್ರಿಗೆ ಮಾಡ್ಲಿಕ್ಕೆ ಅವಕಾಶ ಕೊಡಿ. ಯಾಕೆ ಅದನ್ನು ಇವರೇ ಅಡ್ವಾನ್ಸ್ ಜಜ್ಮೆಂಟ್ ಬರೆದ್ರಾಗ ಏನೋ ಅವಶ್ಯಕತೆ ಇಲ್ಲ. ಮಾಡಲಿ, 2-3 ತಿಂಗಳು ಟೈಮ್ ಬೇಕಾಗುತ್ತೆ. ತನಿಖೆ ಮಾಡಲಿ, ನೋಡೋಣ ಏನು ಸತ್ಯಾಂಶ ಹೊರಗೆ ಬರ್ತದೆ. ಸನಾತನ ಹಿಂದೂ ಧರ್ಮದ ಆಚರಣೆ ಹತ್ತಿಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಆರೋಪ ಮಾಡ್ತಾರೆ. ಅವ್ರು ಯಾವಾಗಲೂ ಮಾಡತ್ತಾರಲ್ಲ, ಚುನಾವಣೆ ಇನ್ನೂ ಬಂದಿಲ್ಕರೆ ಅಡ್ವಾನ್ಸ್ ಸ್ಟಾರ್ಟ್ ಮಾಡ್ಯಾರ. ಈ ವಿಜುವಲಿ 6 ತಿಂಗಳಿಂದ ಸ್ಟಾರ್ಟ್ ಮಾಡ್ತಾರೆ ಅವರು. ಈಗ 3 ವರ್ಷ ಮೊದಲೇ ಸ್ಟಾರ್ಟ್ ಮಾಡಿದ್ದಾರೆ. ಹೊಸದೇನಿಲ್ಲ. ಹಿಂದೆ ಕರಾವಳಿಯಲ್ಲಿ ಭಾಳಷ್ಟು ಹಿಂದೂಗಳ ಹತ್ಯೆ ಅಂತ ಹೇಳಿದ್ರು. ಅದು CBI ಇನ್ವೆಸ್ಟಿಗೇಟ್ ಮಾಡಿದ್ರು, SIT ಮಾಡಿದ್ರು. ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಅವ್ರು ಯಾವಾಗಲೂ ಆರೋಪ ಮಾಡ್ತಾನೆ ಇರ್ತಾರೆ. ಸೊ ಮಾಡಲಿ, ಸರ್ಕಾರ ತನಿಖೆ ಮಾಡ್ತಾರೆ. ಮತ್ತೆ CM DC ಮೊನ್ನೆ ವೇದಿಕೆಯಲ್ಲಿ ಮೈಸೂರು ಮುಗಿದಿದ್ದಲ್ಲ, ಮುಗಿದೋಗಿ ಅವ್ರು ಹೇಳ್ಯಾರಲ್ಲ, ಇಬ್ಬರು ಅವ್ರು ಹೇಳ್ಯಾರ. ನಾನೇ ಇರ್ತಂತ ಅವ್ರು ಹೇಳ್ಯಾರ, ಕಾಲಿಲ್ಲ ಅಂತ ಅವ್ರು ಹೇಳ್ಯಾರ. ಮತ್ತು ಮುಸ್ಕಿನ ಗುದ್ದಾಟ ಪ್ರಶ್ನೆ ಬರ್ದಲ್ಲ. ಸರ್, ರಾಜ್ಯಾಧ್ಯಕ್ಷ ಸ್ಥಾನದ ಚೇಂಜ್ ಆಗುತ್ತೆ, ಅವಧಿ ಮುಗಿದ್ರೆ ಮುಂದುವರಿಸಿ ಇಲ್ಲ, ಅದು ಗೊತ್ತಿಲ್ಲ. ಅದು ನಮಗೆ ನಮ್ಮ ಹಂತದಲ್ಲಿ ಇಲ್ಲ. ಅದು ಅಂದ್ರೆ 2 ಹುದ್ದೆ ಇರಬಾರ್ದು ಇದ್ರೂ ಕೂಡ ಇದೇ ರೀತಿ ಮುಂದುವರೆದಿದೆ. ಇದ್ರ ಬಗ್ಗೆ ಯಾರು ಕೂಡ ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಾಡ್ಬೋದು, ಅವಕಾಶ ಟೈಮ್ ಬಂದಾಗ ಮಾಡ್ತಾರೆ. ಯಾವಾಗ ಸೂಕ್ತ ಆಗ್ತೈತೆ ಅವಾಗ ನಮ್ಮ ವರಿಷ್ಠರು ನಿರ್ಧಾರ ಮಾಡ್ತಾರೆ. ಅದನ್ನು ನಾವು ಹೇಳಲಿಕ್ಕೆ ಆಗೋದಿಲ್ಲ. 2 ವರ್ಷ ಕಳೆಯಿತು ಸರ್, ಹಿಂಗೆ ಅಲ್ಲ, ಅದನ್ನೇ ಅವರು ಹೈಕಮಾಂಡ್ ಅದು ಅವ್ರು ಡಿಸಿಷನ್ ತಗೋಬೇಕು, ನಾವಲ್ಲ. ಕಾದು ನೋಡೋಣ. ಏನೇ ಇದ್ರೆ ಡಿಸಿಷನ್ ಅವರಲ್ಲ. ಟೈಮ್ ಆಗಿದೆಯೋ ಅಥವಾ ಒಬ್ರಿಗೆ ಒಂದೇ ನಿರ್ಧಾರ ಮಾಡೋದು ಅವ್ರ ಜವಾಬ್ದಾರಿ. ಅದಕ್ಕೆ ಅದ್ರ ಬಗ್ಗೆ ನನಗೆ ಪೂರ್ಣ ಮಾಹಿತಿ ಇಲ್ಲ ರೀ. ಈಗ SIT ಮಾಡ್ತಿದ್ದಾರೆ, ತನಿಖೆ ಮಾಡಲಿ. 2 ಕೂಡ ಹೆಚ್ಚು ಕಮ್ಮಿ ನ್ಯಾಯಾಲಯದಲ್ಲಿ ಹೋಗ್ತವೆ. 2 ಅಂತಿಮ ತೀರ್ಪು ಬರ್ತದಲ್ಲಿ, ನೋಡೋಣ, ಕಾದು ನೋಡೋಣ. ಅಲ್ಲ ಸರ್, ಆ್ಯಕ್ಚುಲಿ ಸೌಜನ್ಯ ಬಗ್ಗೆನೇ ಕೂಗಿದ್ದು. ಅದೇ ಕಾರಣಕ್ಕಾಗಿಯೇ ಈ ರೀತಿ ಅನೇಕ ಪ್ರಕರಣಗಳು ಕೂಡ ಹೊರಗಡೆ ಬಂದಿದ್ದಾರೆ. ಆದರೆ ಪ್ರಮುಖ ಅಂತ ಸೌಜನ್ಯ ಕೇಸ್ನೇ ಹೊರಗಡೆ ಮಾಡೋ ಅಂಥದ್ದು ಏನಿದೆ ನೋಡೋ, ಸರ್ಕಾರ ಅದ್ರ ಬಗ್ಗೆ ಸೂಕ್ತ ನಿರ್ಧಾರ ಮಾಡ್ತಾರೆ. ಎಲ್ಲರಿಗೂ ನ್ಯಾಯ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ನಿರ್ಧಾರ ಮಾಡ್ತಾರೆ. ಕಾದು ನೋಡೋಣ ಅಷ್ಟೇ. ಸರ್, ಸಿದ್ದರಾಮಯ್ಯ ಅವರು 5 ವರ್ಷ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.